ಮುಸ್ಲಿಂ ಸಮುದಾಯದ ಜನಪ್ರಿಯ ನಾಯಕ ಹಾಗೂ ಶಾಸಕರಾದ ಶ್ರೀ ಜಮೀರ್ ಅಹಮದ್ ಖಾನ್ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ಮಹಲಿಂಗ್ಪುರದ ಮೊಹಮ್ಮದಿಯಾ ಅಂಜುಮಾನ್ ಎ ಇಸ್ಲಾಂ ಕಮಿಟಿ ವತಿಯಿಂದ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗಿದೆ. ಇಂದಿನ ಸರ್ಕಾರದಲ್ಲಿ ಸಚಿವರಾಗಿ ಜಮೀರ್ ಅಹಮದ್ ಖಾನ್ ಅವರು ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಸೇವೆಯನ್ನು ಪರಿಗಣಿಸಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಲಾಗಿದ್ದು, ಕಾಂಗ್ರೆಸ್ ಪಕ್ಷದೊಂದಿಗೆ ಮುಸ್ಲಿಂ ಸಮುದಾಯದ ಸದಾ ಬೆಂಬಲವಾಗಿ ನಿಂತಿದೆ ಎಂದು ಕಮಿಟಿ ತಿಳಿಸಿದೆ. ಈ ವೇಳೆ ಮೊಹಮ್ಮದಿಯಾ ಅಂಜುಮಾನ್ ಎ ಇಸ್ಲಾಂ ಕಮಿಟಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಊರಿನ ಮುಖಂಡರು, ವರದಿ ಶಾನೂರು ಗುಲಂಬಾವಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಾಗಬೇಕಾಗೈತಿ ನಮ್ಮ ಮುಸ್ಲಿಂ ಸಮಾಜದವರ ಕೆಪಾಸಿಟಿ ಏನೈತಿ, ಅವ್ರ ಅಧಿಕಾರಗಳನ್ನ जो मिनिस्टर है बीजे जमीर अहमद साहब को जो पहले ही कंध के अंदर उनको मिनिस्टर देना था वो नहीं ले सके हैं। ಮುಸ್ಲಿಂ ಸಮಾಜದ ಲೀಡರ್ ಅಲ್ಲ ಅನ್ನೋದು ಆಗಲೇ ನಿಮ್ಗೆ ಹೇಳಿಕ್ಕೆ ಯಾಕೆ ಬಯಸೇನೆ ಅಂದ್ರೆ ಅವರು ಎಲ್ಲರ ಜೊತೆ ಬಹಳ ಅಭಿಮಾನ ಪ್ರೀತಿಯಿಂದ ಇರ್ತಾರೆ. ನೀವು ನೋಡಿರ್ಬಹುದು, ಒಂದ ತೀರ್ದಾಳ ಮತಕ್ಷೇತ್ರಕ್ಕೆ ಒಂದ ಶಾಲೆ ಸ್ಯಾಂಕ್ಷನ್ ಆದಾಗ ತೀರ್ದಾಳದಲ್ಲಿ ಅವರು ಜಮೀರ್ ಅಹಮದ್ ಸಾಹೇಬರು ಮುಸ್ಲಿಂ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ, ಅವರು ಎಲ್ಲ ಸಮಾಜದವ್ರಿಗೂ ಸೀಮಿತ. ಎಲ್ಲರದು ಆಗ್ರಹ ಐತಿ. ಯಾಕಂತಂದ್ರೆ ಇವತ್ತು ಮುಸ್ಲಿಂ ಸಮಾಜದವ್ರು ಅಷ್ಟೇ ಕೇಳಾಕ್ತಿಲ್ಲ, ಹಿಂದೂ ಸಮಾಜದವರು ಅವ್ರು ಕೊಡುವಂಥ ಅಭಿಪ್ರಾಯ ಎಲ್ಲರಿಗೂ ಐತಿ. ಒಳ್ಳೆ ಕಾರ್ಯ ಮಾಡ್ಯಾರು, ಜನರಿಗೆ ಪಬ್ಲಿಕ್ಕಿಗೆಲ್ಲ ಒಂದು ಒಳ್ಳೆಯ ಹೆಸರು ಮಾಡ್ಯಾರು. ಯಾವುದೇ ಅನುದಾನಗಳಿದ್ರೂ ಕರೆದು ಹೇಳಿ ಎಲ್ಲರೂ ಪ್ರೀತಿಯಿಂದ ಕರೆದು ಮಾತಾಡ್ತಾರೆ. ಒಂದು ಒಳ್ಳೆ ಲೀಡರ್ ಅಂತ ಹೇಳ್ಬೋದು ನಾವು ಅಲ್ಪಸಂಖ್ಯಾತರಿಗೆ ಈ ಸ್ಟೇಟ್ನಾಗ. ಅವ್ರಿಗೆ ಡಿ.ಸಿ.ಎಂ ಕೊಟ್ಟರೆ ಯೋಗ್ಯತೆ ಹೇಳ್ಬೋದು. ಕೆಲವು ದಿನಗಳ ಹಿಂದೆ ನಮ್ಮ ಆರ್.ಬಿ. ತಿಮ್ಮಾಪುರ ಅವ್ರಿಗೂ ಸಚಿವ ಸ್ಥಾನ ಕೇಳಿದರು, ಆಮೇಲೆ ಡಿ.ಸಿ.ಎಂ ಸ್ಥಾನ ಕೇಳಿದರು. ಅದಾದಮೇಲೆ ಇವಾಗ ಉಮಾಶ್ರೀ ಅವ್ರಿಗೂ ಬೇಡಿಕೆ ಇಟ್ಟಿದ್ದಾರೆ. ಇವಾಗ ನೋಡಿದ್ರೆ ಜಮೀರ್ ಅಹಮದ್ ಅವರು ನೋಡು, ನಮ್ಮ ಜಿಲ್ಲೆಯಿಂದ ಉಮಾಶ್ರೀ ಮೇಡಮ್ ಅವರು ನಮ್ಮ ಕ್ಷೇತ್ರದಿಂದ ಕೆಲಸ ಮಾಡಿದ್ದಾರೆ. ಮಹಿಳೆಯರೊಳಗೆ ಅವ್ರಿಗೂ ಕೇಳೋದೇನು ತಪ್ಪಲ್ಲ, ನಾವು ಎಲ್ಲರಿಗೂ ಕೊಡ್ಬೇಕಂತ ಹೇಳ್ತೀವಿ. ಆದರೆ ಈಗಾಗಲೇ ಜನ MLAಗಳಿರ್ಬೋದು, MLCಗಳಿರ್ಬೋದು, ಹಿರಿಯರು ಭಾಳ ಅದಾರ, ಅವರು ಕೇಳಾಕತ್ತಾರೆ. ಈಗ 32 ಮಿನಿಸ್ಟ್ರುಗಳಿದ್ರೆ 100 ಮಂದಿ MLAಗಳು MLCಗಳು ಕೇಳಿದ್ರೆ ಕೊಡೋಕ್ಕಾಗಿಲ್ಲ. ಯೋಗ್ಯ ಮನುಷ್ಯರು ಯಾರ್ದಾರು ಆಯ್ಕೆ ಮಾಡಿಕೊಡುವಂಥ ನಮ್ಮ ರಾಜ್ಯ ಸರ್ಕಾರತ್ತು ಮತ್ತು ಇವತ್ತಿನ ದಿವಸ ದೆಲ್ಲಿಯಿಂದ ಇರ್ಬೋದು, ಸುರ್ಜಿವಾಲ ಅವರು ಇರ್ಬೋದು, ಆಮೇಲೆ ಡಿ.ಕೆ. ಶಿವಕುಮಾರ್ ಸಾಹೇಬ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಎಲ್ಲ ನೋಡಿ ಯೋಗ್ಯ ಯಾರ್ದಾರಲ್ಲ ನೋಡಿ ಆಯ್ಕೆ ಮಾಡಿಕೊಡ್ತಾರಂತ ಹೇಳ್ತೀವಿ. ಧನ್ಯವಾದಗಳು.